ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ संसारी अनाथनाथे अंबे करुणा विस्तारी वाणी वाणी जन्म मरणाते वारी हारी पल्लो वात संकट निवारी जय देवी दैत्याश्रमर्थिनी स्वरवर ईश्वर वरदे तारक संजीवनी जय देवी त्रिभुवन भुवने पादे सुरेशी नाही काले सर्व फलतो न बोल काही सहाय वाद करता पडे प्रवाही तेतो भक्ता लागे पावसर नाही जय देवी दैत्याश्रमर्थिनी स्वरवर ईश्वर वरदे तारक संजीवनी जय देव प्रसन्न वदने प्रसन्न वदनाचा वैशाख पासरी तोडी तोडी भोपाचा अंबे चुनाजन कोण प्रबलाचा नरहरी तंजन झाला पदपंकजलेशा जय देवी दैत्याश्रमर्थिनी सर्वरेश्वर वंदे तारक संजीवनी जय देव स्तुति कर्पूर गौरम करुणावतारम संसारसारम भुजगेंद्रिहारम अखिल नोड्री सदा वसंतम हृदयारविंदे भवं भवानी सहितं नमामि ओम सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते ಬಂತಿಲ್ಲ ನೀವೊಂದು ತಕೋರಿ ನಾಲ್ಕನೇ ದಿನದ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ನಾಲ್ಕನೇ ದಿನದ ಕಾರ್ಯಕ್ರಮದ ಲಕ್ಷ್ಮೀದೇವಿಯ ಒಂದು ಅವತಾರವನ್ನು ಪ್ರಾಣೇಶ್ ಆಚಾರ್ಯರು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸಮಿತಿ ವತಿಯಿಂದ. ಹಾಗೂ ಇಂದಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ, ಮಹಿಳೆಯರಿಂದಲೇ ಮಹಿಳಾ ಕಾರ್ಯಕ್ರಮ ನಡಿಬೇಕಂತಕ್ಕಂಥದ್ದನ್ನು ನಮ್ಮ ಕಮಿಟಿಯವರು ನಿರ್ಣಯಿಸಿದರು. ಅದರ ಪ್ರಕಾರ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಬಡಾವಣೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಅನಿತಾ ಬಿರಾದಾರ್ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಪದರಡಿ ಮೇಡಮ್ ಅವರು ವೇದಿಕೆ ಬರಬೇಕು. ನಮ್ಮ ಬಡಾವಣೆಯಲ್ಲಿ ಶ್ರೀ ಬನ್ನಿ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ನನ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮೊದಲನೆಯದಾಗಿ ಶ್ರೀಮತಿ ಜೋಶಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಬಡಾವಣೆಯ ಶ್ರೀಮತಿ ಶೈಲಾ ವೈನಿ ಅವರು ಬಂದು ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೆಕ್ಸ್ಟ್ ಶ್ರೀಮತಿ ಭಟ್ ಮೇಡಮ್ ಅವರಿಗೆ ನಮ್ಮ ಅನಿತಾ ಪದ್ರಡ್ಡಿ ಮೇಡಮ್ ಅವರು ಸ್ವಾಗತವನ್ನು, ಹಾಗೆ ಶ್ರೀಮತಿ ಸರಿತಾ ಕುಂಬಾರ್ ಇವರನ್ನು ವೇದಿಕೆಗೆ ನಮ್ಮ ಬಿರಾದಾರ್ ಬೈನಿಯವರು ಸ್ವಾಗತ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಶ್ರೀಮತಿ ಪಾರ್ವತಿ ಚೌಧರಿ ಮೇಡಮ್ ಅವರನ್ನು ದಿನ್ನಿ ವೈನಿ ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಶ್ರೀಮತಿ ಚೌಹಾನ್ ಮೇಡಮ್ ಅವರನ್ನು ನಮ್ಮ ಶ್ರೀಮತಿ ಮಾವಿನ ಗಿಡದ ವೈನಿಯವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ನೀಲಂಗಿ ವೈನಿ ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿ ಶ್ರೀಮತಿ ವಿದ್ಯಾಶ್ರೀ ತೆನಾಳಿ ಮೇಲೆ ಉಪಸ್ಥಿತ ಎಲ್ಲ ಸಹೋದರಿಯರಿಗೆ ಹಾಗೂ ತಮ್ಮೆಲ್ಲರಿಗೂ ಹಾಗೂ ಅನೇಕ ಹಿರಿಯ ನಮ್ಮೆಲ್ಲ
ರಾಠೋಡ್ ಡಾಕ್ಟರ್ ಸಾಹೇಬರಿಗೂ ಹಾಗೂ ಬಿದ್ರಿ ಅವರಿಗೂ ಹಾಗೂ ತೊರಗಲ್ ಸಾಹೇಬರಿಗೆ ಇನ್ನಿತರ ಎಲ್ಲ ಸೇರಿದಂಥ ಎಲ್ಲ ನನ್ನ ಸಹೋದರಿಯರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಒಬ್ಬನ ಗಂಡಸ ಆದರೂ ಅವರಿಗೆ ನಮ್ಮನ್ನೊಬ್ಬರ ನೆನಪಿಟ್ಟು ಕರೆದಾರ ಎಲ್ಲ ಗಂಡಸರ ಪರವಾಗಿ ನಾವು ಅವರಿಗೆ ಅಭಿನಂದಿಸ್ತೀವಿ. ವಿಶೇಷವಾಗಿ ಕಳೆದ 3 ದಿವಸಗಳಿಂದ ಒಂದು ದಿವಸ ಮಳೆ ಬಂದದ್ದು ಬಿಟ್ಟರೆ ನೆನ್ನೆ ಹಿಡಿದ ಕಾರ್ಯಕ್ರಮಗಳನ್ನ ತಾವೆಲ್ಲ ವೀಕ್ಷಿಸಿದ್ರಿ. ಈ ಬಡಾವಣೆಯ ಒಂದು ವೈಶಿಷ್ಟ್ಯತೆ 100ಕ್ಕೆ 95% ಹೆಣ್ಮಕ್ಳು ಇರ್ತಾರೆ ನಮ್ಮಲ್ಲಿ. ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಕೈಗೂಡಿಸತಕ್ಕಂಥ ನನ್ನ ಯುವ ಬಾಲ ಮಿತ್ರರಾದಂಥ ಯುವಕರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ವಿಜೃಂಭಣೆಯಿಂದ ನಿನ್ನೆ ಏನು ಕುಂಭಮೇಳ ನಡೀತು. ವಿಶೇಷವಾಗಿ 100-150 ಇಲ್ಲಿ ಈ ಬಡಾವಣೆಯ 100-150 ಹೆಣ್ಮಕ್ಳು ಇವತ್ತಿನ ಕಾಲದಾಗ ಬರ್ತಾರಂದ್ರೆ ಅದು ದೊಡ್ಡ ಸಾಧನೆ. ಯಾಕಂದ್ರೆ ಕೊಡನ ಹೊರಗೆ ಬರೋಲ್ಲ, ಕೊಡೋದು ಗೊತ್ತಿಲ್ಲ. ಇವತ್ತು ಎಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟೈತಿ, ಪ್ಲಾಸ್ಟಿಕ್ಗಳು ಮನೆಯಾಗೆಲ್ಲ. ಆದರೂ ನಳಗೊಳಿಸೋದಕ್ಕೆ ನಳ ಯಾವಾಗ ಬೇಕಾದ ಮ್ಯಾಲೆ ಎತ್ತಿದ್ರು ಚಾಲು ಮಾಡಿದ್ರೆ ನಳಗಳು ಮ್ಯಾಲಿಂದ ಬರ್ತಾವೆ. ಈಗ ಒಡಗೊಳಿಸೋದಕ್ಕೆ ಹೋಗ್ಬಿಟ್ಟಾವ ಮನೆಯಾಗಿನ. ಯಾವ ಅಂಥ ಪರಿಸ್ಥಿತಿ ಒಳಗೆ ತಾವೆಲ್ಲರೂ ವಿಶೇಷವಾಗಿ ಎಲ್ಲ ಹೆಣ್ಮಕ್ಳು ಆ ಒಂದು ಕುಂಭವನ್ನು ತಗೊಂಡು ಬಂದು ಅಲ್ಲಿಂದ ಗಣಪತಿ ಗುಡಿಯಿಂದ ಇಲ್ಲಿವರೆಗೆ ಬಂದು ತಾವೇನೋ ಸೇವೆ ಮಾಡಿದ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ನಾವು ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಮುಂದಿನ ಸಲ ನಿಮಗೆಲ್ಲ 50% ಮಾಡೋರ್ದಾರೇನು. ವಿಧಾನಸಭೆಗೆ ಬರ್ಬೇಕಾದ್ರೆ ಎಲ್ಲರೂ ನಿಮ್ಮ ಜೋಡಣೆ ಬರ್ಬೇಕು. ನಾವು ಅಂಥ ಪರಿಸ್ಥಿತಿಗಳು ಬರುವುದಿಲ್ಲ ಮ್ಯಾಲೆ ಮುಂದಿನ ದಿನಮಾನಗಳ ಒಳಗೆ. ಅದಕ್ಕೆ ನಾವು ಹೇಳಿದ್ವಿ ಮೇಡಮ್ ಅವರಿಗೆ, ಪದರಡಿ ಮೇಡಮ್ ಅವರಿಗೆ, ಇನ್ನು ಮುಂದಿನ ದಿನಮಾನಗಳು ನಿಮ್ಮದೇ ರಾಜಕೀಯ. 50% ಆದರೆ 540, 245, 50 ಮಂದಿ ನೀವೇ ಇರ್ತೀರಿ ಅಲ್ಲಿ ಲೋಕಸಭಾದಾಗ, ವಿಧಾನಸಭಾದಾಗ, ಪಂಚಾಯತಿ ಕనుక ಐತಿ. ಎಲ್ಲ ಗಂಡಸರು ಹೋಗಿ ಆ ಪಂಚಾಯತಿ ಚೇರ್ಮನ್ ಹಿಂದೆ ಆ ಹೆಣ್ಮಕ್ಳು ಇರ್ತಾರೆ, ಗಂಡಸರು ಹೋಗಿರ್ತಾವೆ. ಅಂಥ ಪರಿಸ್ಥಿತಿ ಐತಿ. ಅದಕ್ಕೆ ಈಗಿನ ಒಂದು ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದಂಥ ಒಂದು ನಮ್ಮಲ್ಲಿ ಸಹಿತ ನಾವು ಯಾಕೆ ಕೊಡಬಾರ್ದು? ಅವರ ಒಂದು ಬರೀ ಅವ್ರು ತಳ ಕೂತ್ ನೋಡೋದು ಬೇಡ, ಅವರು ಒಂದು ಸ್ಟೇಜ್ ಮೇಲೆ ಕೂಡಲಿ, ಅವರು ಒಂದು ಕಾರ್ಯಕ್ರಮಗಳನ್ನ ನಡೆಸಲಿ, ಅವರು ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಸಿ ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ. ಮೊನ್ನೆಲ್ಲ ನಮ್ಮ ಉಪಾಧ್ಯಕ್ಷರಾದಂಥ ಚೌಧರಿ ಅವರಿರ್ಬೋದು, ಎಲ್ಲ ನಮ್ಮ ಕಮಿಟಿಯವರು, ದಿನಿ ಸಾಹೇಬರು ಎಲ್ಲ ಕೂಡ್ಕೊಂಡು, ನಮ್ಮ CS ಬಾಗೇವಾಡಿ ಅವರು, ನಮ್ಮ ಸಾರಿ ಬಾಯಾಗ ಬರ ನೋಡ್ರಿ ಹೆಸರು ಮುಂದೆ ಅದಾರ ಮೋಟಿಗೆ ಸಾಹೇಬರು. ಯಾಕಂದ್ರೆ ಭಾಳ ಒಳಗಿದ್ದವ್ರು ಯಾರು ಬರಂಗಿಲ್ಲ ಹಿಂಗೆ. ಅದಕ್ಕೆ ಅವರು ಎಲ್ಲ ಒಂದು ತೀರ್ಮಾನ ಮಾಡಿ, ಇಲ್ಲ ಎಲ್ಲ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವ್ರು ಮಾಡುವಂಥ ಕೆಲಸ ಕಾರ್ಯಗಳು ನಾವೆಲ್ಲ ಸಹಕಾರ ಇರ್ತೀವಿ. ಆದ್ರೆ ಹೆಚ್ಚಿನ ಕೆಲಸ ಎಲ್ಲ ಅವರ ಮಾಡ್ತಾರೆ. ಮುಂಜಾನೆ ನೋಡಿ 3 ಗಂಟೆಗೆ ಎಲ್ಲರೂ ಅವರೇ ಇರ್ತಾರೆ, ಗಂಡಸರಿ ಅವ್ರು ಇರಂಗಿಲ್ಲ. ಎಲ್ಲ ಅವರೇ ಬಂದು ಫೋಟೋ ತೆಗ್ಸೋತಿರ್ತಾರೆ. ಕರೆ ಇವ್ರು ಮುಂಜಾನೆ 9ಕ್ಕೆ ನಾವೇ ನಮ್ಮ ಹಿಡಿದ 9ಕ್ಕೆ ಬರ್ತಿರ್ತೀವಿ ನಾವು. ಅದಕ್ಕೆ ಅವರೆಲ್ಲ ಅವ್ರದ್ದೇ ಒಂದು ಕಾರ್ಯಕ್ರಮ. ಈ ಹೆಣ್ಮಕ್ಳದ್ದು ಒಂದು ಲಕ್ಷ್ಮೀ ಅಂದ್ರೆ ಹಚ್ಚಬೇಕು. ಅವ್ರ ಏನು ಕೂತಾರಲ್ಲ ಇವ್ರ ಒಳಗೆ ನಾವು ಇವತ್ತು ಲಕ್ಷ್ಮಿಗಳನ್ನ ನೋಡ್ತೀವಿ. ನಾನು ಎಲ್ಲ ನೋಡೋಣ ಅಂಥ ಒಂದು ಅದ್ಭುತವಾದಂಥ ಇವತ್ತಿನ ಒಂದು ಈ ಸಭೆಗೆ ಆಗಮಿಸಿದಂಥ ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಚೌಹಾಣ್ ಮೇಡಮ್ ಅವ್ರಿಗೆ ನಾವು ಹೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡು ಯಾವಾಗ ಡಾಕ್ಟರ್ ಸಾಹೇಬರಿಗೆ, ಯಾಕಂದ್ರೆ ಅವ್ರು ಬ್ಯುಸಿ ಇರ್ತಾರೆ, ಸಿಗೋದೇ ಇಲ್ಲ ನಮ್ಮ ಕೈಯಾಗ. ಆದ್ರೆ ESI ಡಾಕ್ಟರ್ ಅದಾರ. ಒಟ್ಟು ಮಾನ್ಯ ಒಂದು ಗಣಪತಿಗೂ ಬಂದಿದ್ರು. ಇವತ್ತು ಸರ ಮೇಡಮ್ ಅವ್ರು ಕರ್ಕೊಂಡು ಬರಬೇಕು ಅಂತ ನಾವು ಭಾಳ ಒಂದು ವಿನಂತಿ ಮಾಡ್ಕೊಂಡಾಗ ಆಯ್ತು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ಸಹಿತ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಿನ್ನೆ ನೋಡಿದ್ರೆ ನೀವು ಕಾರ್ಯಕ್ರಮ ಭಾಳ ಒಂದು ಯಶಸ್ವಿಯಾಗಿ 2ನೇ ದಿವಸ ನಡೀತದೆ. ಇವತ್ತು ತನಕ ನಮ್ಮ ಭಾಳ ಸರ ನಮ್ಮ ಒಂದು ಬಡಾವಣೆ ವೈಶಿಷ್ಟ್ಯ ದಾಂಡಿಯಾ ಭಾಳ ಚಂದ ಮಾಡ್ತಾರೆ ಇಲ್ಲಿ. ಅದೆಲ್ಲ ಇಲ್ಲೇ ಮಾಡಿಸೋದು ಮುಂದಿನ ದಿನಮಾನಗಳನ್ನ ವಿಚಾರ ಮಾಡ್ತೀವಿ. ಇವತ್ತು ಸ್ವಲ್ಪ ಪ್ರಮಾಣದಾಗ ಆದರೂ ಸಹಿತ ಭಾಳ ಟೈಮ್ ತೊಗೊಳೋದ. ನಾ ಎಲ್ಲ ವಾಸ್ತವಿಕ ಮಾತಾಡ್ಸೋದಕ್ಕೆ ಎಲ್ಲ ನಮ್ಮ ಸಂಘಟಕರಿಗೆ, ಪದರಡ್ಡಿ ಮೇಡಮ್ ಅವರಿಗೆ ಹಾಗೂ ಎಲ್ಲ ಕುಳಿತಂಥ ನಮ್ಮ ಸಹೋದರಿಯರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು ಯಾರ ಮಾತನ್ನು ಮುಗಿಸ್ತೀನಿ. ಸಲ್ಲಿಸ್ತಾ ಹಾಗೆಯೇ ಎಲ್ಲ ಸಹೋದರರಿಗೆ, ಮಕ್ಕಳಿಗೆ ಹಾಗೆ ಸಹೋದರಿಯರಿಗೆ ಇನ್ನೊಮ್ಮೆ ನವರಾತ್ರಿಯ ಶುಭಾಶಯಗಳನ್ನ ಹಾಗೆ ನಮಸ್ಕಾರವನ್ನ ಸಲ್ಲಿಸ್ತೇನೆ. ಮೇಡಮ್ ಅವರು ಅಂದಿದ್ರು, ಮೇಡಮ್
ಕಾಲೋನಿಲಿ ಎಲ್ಲರೂ ಬನ್ನಿ ಹಬ್ಬಕ್ಕೆ ಅಂದ್ರೆ ನವರಾತ್ರಿಯಲ್ಲಿ ಸೇರ್ತಾರೆ, ದಯವಿಟ್ಟು ಬರ್ರಿ, ಭಗವದ್ಗೀತಾ ಅಭಿಯಾನದ ಬಗ್ಗೆ ಒಂದು ಸ್ವಲ್ಪ ಹೇಳುವಂತೆ ಅಂತೇಳಿ. ಆ್ಯಕ್ಚುಲಿ ಭಗವದ್ಗೀತಾ ಅಭಿಯಾನವನ್ನು ಶ್ರೀ ಸೋಂದಾ ಸಂಸ್ಥಾನದ ಯತಿಗಳಾದಂತಹ ಶ್ರೀ ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮೀಜಿಯವರು 2007ನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದಾರೆ. ಸಂತನ ಬದುಕು ಸ್ವಂತದ್ದಲ್ಲ, ಲೋಕದ ಹಿತಕ್ಕೆ. ಭಗವದ್ಗೀತೆಯೂ ಸಹಿತ ಇದು ಕೇವಲ ಸೀಮಿತವಾದಂತಹ ಜಾತಿಗೆ, ಸೀಮಿತವಾದಂತಹ ವಯಸ್ಸಿನವರಿಗೆ, ಹಾಗೆ ಕೆಲವು ಲಿಂಗಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಹೇಳುವಂಥದ್ದಲ್ಲ. ಗೀತೆ ಹೇಳುವಂಥದ್ದು ನಮ್ಮ ಭಾರತ ದೇಶದ ಒಂದು ಗ್ರಂಥ, ಅದು ಪವಿತ್ರ ಗ್ರಂಥ. ನಮ್ಮ ಸಂಸ್ಕೃತಿ ನಮ್ಮ ದೇಶ ನಿಂತಿದ್ದೆ ನಮ್ಮ ಸಂಸ್ಕೃತಿಯ ಮೇಲೆ. ಭಾರತ ನಮ್ಮ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲೇ ಒಂದು ವಿಶೇಷವಾದಂತಹ ಸ್ಥಾನವನ್ನ ಪಡೆದಿದೆ ಅಂತಂದ್ರೆ ಅದಕ್ಕಿರುವಂತಹ ಶಕ್ತಿ ಅಂತಂದ್ರೆ ನಮ್ಮ ಸಂಸ್ಕೃತಿ, ಅದೇ ಬೆನ್ನೆಲುಬು. ಪುರಾತನ ಕಾಲದಿಂದಲೂ ಎಷ್ಟೋ ಪರಕೀಯರ ದಾಳಿಗೆ ತುತ್ತಾಗಿದ್ರೂ ಸಹಿತ ಭಾರತ ಇವತ್ತು ವಿಶ್ವಗುರುವಾಗಿಯೇ ನಿಂತಿದೆ. ಯಾಕೆಂದ್ರೆ ಇಲ್ಲಿಯ ಶಕ್ತಿ, ಇಲ್ಲಿಯ ಮಣ್ಣಿನ ಕಣಕಣದಲ್ಲಿ ಇರುವಂತಹ ಶಕ್ತಿಯೇ ಆಗಿದ್ದದ್ದು. ಸಂಸ್ಕೃತಿಯ ಮೇಲೆ ನಿಂತಹ ನಮ್ಮ ದೇಶ ಇದು. ಮಾತೃಶಕ್ತಿ, ಪಿತೃಶಕ್ತಿ, ಆಚಾರ್ಯ ಶಕ್ತಿ, ಹಾಗೆ ಅತಿಥಿ ಶಕ್ತಿ, ಇವೆಲ್ಲವುಗಳ ಮೇಲೆ ನಿಂತಿದ್ದು. ಈ ಭಗವದ್ಗೀತಾ ಅಭಿಯಾನದ ಬಗ್ಗೆ ಹೇಳಬೇಕು ಅಂತಂದ್ರೆ, ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಭಾಷಣಕ್ಕೆ ಬಹಳ ಟೈಮ್ ತಗೊಂಡಿವೆ ಅಂತಂದ್ರೆ ಎಲ್ಲರೂ ಪಾಪ ರೆಡಿಯಾಗಿ ಕೂತಿದ್ದಾರೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಸ್ವಾಮೀಜಿಯವರು 2007ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಲೋಕದ ಹಿತಕ್ಕೆ, ಮತ್ತೆ ಗೀತೆ ಹೇಳುವಂಥದ್ದು ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಗಿರ್ಬೇಕು. ಗೀತೆಯ ಒಂದು ಮೌಲ್ಯ ಎಲ್ಲರಿಗೂ ತಿಳ್ಕೋಬೇಕು. ಗೀತೆ ಸಂಸ್ಕೃತದಲ್ಲಿದೆ, ಯಾರು ಅರ್ಥ ಆಗುದಿಲ್ಲ, ಅಥವಾ ಇದು ಒಂದು ಧರ್ಮ ಗ್ರಂಥ, ಅದನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು ಅಂತಂದ್ರೆ ಆ ಗೀತೆಯಲ್ಲಿರುವಂತಹ ಸಾರ ಎಲ್ಲರಿಗೂ ಅರ್ಥ ಆಗುದಿಲ್ಲ. ಗೀತೆಯನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಉಪದೇಶವನ್ನ ಮಾಡಿದ್ದು. ಈ ಹಿಂದಿನ ಪ್ರಸ್ತುತ ದಿನದಲ್ಲಿ ನೋಡೋದಿದ್ರೆ ಅರ್ಜುನ ಹೇಳುವಂತವನು ನಿಮಿತ್ತ ಮಾತ್ರ, ಆದ್ರೆ ಅದರಲ್ಲಿ ಅಳವಡಿಸಿಕೊಳ್ಳುವಂತಹ ಅಂಶಗಳು ಎಲ್ಲರಿಗೂ, ನಮ್ಮೆಲ್ಲರೂ ಅಳವಡಿಸಿಕೊಳ್ಳಲೇಬೇಕು ಇದು. ಯಾಕಂದ್ರೆ ಅಂತಹ ಶೀತಲ ಸಮರ ಇಂದು ನಾವು ಕಾಣ್ತಾನೆ ಇದ್ದೀವಿ. ಹೇಳ್ದಾಗೆ ಇಲ್ಲಿ ಅರ್ಜುನ ಹೇಳುವಂತವನು ನಿಮಿತ್ತ ಮಾತ್ರವಾಗ್ತದೆ. ಭಗವದ್ಗೀತೆ ಯಾವುದೇ ಒಂದು ಧರ್ಮಕ್ಕೆ ಅಥವಾ ಯಾವುದೇ ಒಂದು ಜನಾಂಗಕ್ಕೂ ಸೀಮಿತವಾಗಿಲ್ಲ, ಅದು ಮತಕ್ಕೆ ಸಂಬಂಧಪಟ್ಟದ್ದಲ್ಲ. ಅದರಲ್ಲಿರುವಂತಹ ಸಾರನೇ ಹೌದು. ವಯಸ್ಸಿನ ಭೇದವಿಲ್ಲ, ಮತ್ತೆ ಕಾಲದ ಭೇದನೂ ಇಲ್ಲ. ಪವಿತ್ರ ಗ್ರಂಥ, ಸ್ನಾನಕ್ಕಿಂತ ಮೊದಲು ಮುಟ್ಟಬಾರ್ದೇನೋ ಅಥವಾ ಜಗಲ ಮೇಲೆ ಇಟ್ಕೊಂಡೇ ಓದಬೇಕು ಹೇಳುವಂಥದ್ದು ಅಲ್ಲ. ಹೀಗಾಗಿ ಗೀತೆ ಹೇಳುವಂಥದ್ದನ್ನ ಸಂವಿಧಾನಬದ್ಧವಾಗೂ ಅದು ಮನ್ನಣೆಯನ್ನ ಪಡೆದಿದ್ದು. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಸಹಿತವಾಗಿ ಯಾವುದರ ಸಾಕ್ಷಿಯಾಗಿ ನಾವು ಸಾಕ್ಷಿಯನ್ನ ಹೇಳ್ತೀವಿ ಅಂತಂದ್ರೆ ಭಗವದ್ಗೀತೆಯ ಮೇಲೆ ಆಣೆ ಮಾಡೇ ಹೇಳೋದು. ಹಾಗೆಯೇ ಈಗೀಗ ನಮ್ಮ ದೇಶಕ್ಕೆ ಬಂದಂತಹ ವಿದೇಶಿ ವಿಐಪಿಗಳಿಗೆ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ಅಥವಾ ಶ್ರೀಮಂತಿಕೆಯನ್ನ ತೋರಿಸುವಂತಹ ಯಾವುದಾದ್ರೂ ಕೊಡುಗೆಯನ್ನ ಕೊಡ್ತೀವಿ. ಅದರಲ್ಲಿ ಯಾವ ಕೊಡ್ತಿದೀವಿ ಅಂತಂದ್ರೆ ಭಗವದ್ಗೀತೆಯನ್ನ. ಯಾಕಂದ್ರೆ ಭಗವದ್ಗೀತೆಗಿಂತ ಹೆಚ್ಚಿನದ್ದು ಶ್ರೀಮಂತಿಕೆ ನಮ್ಮ ದೇಶದಲ್ಲಿ ಯಾವುದು ಇಲ್ಲ ಹೇಳುವಂತ ದೃಷ್ಟಿಯಿಂದ ಭಗವದ್ಗೀತೆಯನ್ನ ಜಗತ್ತಿನಾದ್ಯಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೊಡ್ತಾ ಇರೋದನ್ನ ನಾವೆಲ್ಲ ನೋಡಿದೀವಿ. ಹಾಗೆ ಈ 2007ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದಂತಹ ಗೀತಾ ಅಭಿಯಾನವನ್ನ 2017ನೇ ಇಸ್ವಿಯಲ್ಲಿ ಸಮಾಪ್ತಿ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರು ಅನ್ಕೊಂಡ್ರು. ಮೊನ್ನೆ ಪದರೆಡ್ಡಿ ಮೇಡಮ್ ಸರ್ ಅವರು ಬಂದಿದ್ರು, ಸ್ವಾಮೀಜಿಯವರು ಬಂದಾಗ ರುಕ್ಮಾಂಗ ಸಮಾಧಿಯಲ್ಲಿ. ಆಗ ಅವರು ಮಹಾಕುಂಭ ಮೇಳ ಪ್ರಯಾಗಕ್ಕೆ ಹೋದಾಗ ಆ ಸಮಾಪ್ತಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ರು. ಅಲ್ಲಿ ಕಲ್ಯಾಣಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಒಂದು ಗಂಟು ತೇಲ್ಕೊಂಡ್ ಬಂತಂತೆ. ಆ ಗಂಟನ್ನ ಬಿಚ್ಚಿ ನೋಡಿದಾಗ ಮುಂದೆ ಕಳಿಸಿದ್ರು ಅವ್ರ ಭಕ್ತರ, ಅವ್ರ ಶಿಷ್ಯದ ಇದ್ರ ಏನೋ ಗಂಟು ಇರ್ಬೇಕು ಅಂತ ಮುಂದೆ ಸರಿಸಿದ್ರು. ಆ ಗಂಟು ಹೋಗ್ಲಾರ್ದೆ ಸ್ವಾಮೀಜಿಯವರು ಅನುಷ್ಠಾನಕ್ಕೆ ಕೂತಾಗ ಅವ್ರ ಬಲಗ ಕಾಲಿಗೆ ಬಂದು ಬಡಿತಂತೆ. ಆಗ ಸ್ವಾಮೀಜಿಯವರು ಏನಿದೆ ಅಂತ ಹೇಳಿ ಸನ್ನೆ ಮಾಡಿ ತೆಗೆಸ್ ನೋಡಿದ್ರೆ ಅದರಲ್ಲಿ ಇರುವಂತದ್ದು ರಾಶಿ ರಾಶಿ ಭಗವದ್ಗೀತೆಯ ಪುಸ್ತಕಗಳೇ ಆಗಿತ್ತಂತೆ. ಆಗ ಅವ್ರು ಏನ್ ಅನ್ಕೊಂಡ್ರು, ಭಗವದ್ಗೀತೆ ಹೇಳುವಂಥದ್ದು ಸೀಮಿತ ಸಮಯಕ್ಕೆ ಮುಗಿಸುವಂತದ್ದಲ್ಲ. ಈ ಅಭಿಯಾನ ಗಂಗೆ ಹೇಗೆ ಪ್ರವಾಹಿಸ್ತಿದ್ದಾಳೋ ಹಾಗೆ ಭಗವದ್ಗೀತೆ ಹೇಳುವಂಥದ್ದು ದೇಶದಾದ್ಯಂತ ಪ್ರವಹಿಸಬೇಕು, ಪ್ರತಿಯೊಬ್ಬರ ಮನೆಗಳಿಗೂ ಹೋಗ್ಬೇಕು, ಪ್ರತಿಯೊಬ್ಬರ ಮನವನ್ನು ತಲುಪಬೇಕು. ಮುಖ್ಯವಾಗಿ ಇಂದಿನ ಮಕ್ಕಳು ಅದನ್ನು ಓದ್ಬೇಕು.
ಸ್ಕ್ರೀನಿಂಗ್ ಯುಗ ಆಗಿದೆ ಈಗ. ಒಂದೇ ಕಂಪ್ಯೂಟ್ರು, ಲ್ಯಾಪ್ಟಾಪು, ಇಲ್ಲ ಟಿವಿ, ಇಲ್ಲ ಮೊಬೈಲ್ ನಾವ ಕೊಟ್ಟು ಕಳ್ಸಿದೀವಿ. ಬಟ್ ಬಿಡು ಅಂತಂದ್ರೆ ಬಿಡುವುದಿಲ್ಲ ಮಕ್ಕಳು, ಹಂಗಾಗಿದ್ದಾರೆ. ಇಂತಹ ಇದರಲ್ಲಿ ಒಂದು ಗೀತೆಯನ್ನಾದ್ರೂ ಮಕ್ಕಳು ಕಲೀಲಿ. ತಾಯಂದಿರ ಪಾತ್ರ ಮಹತ್ವದ್ದಾಗಿದೆ ಇದರಲ್ಲಿ. ನಾವೊಂದು 5 ನಿಮಿಷ ಅಥವಾ ಒಂದು ಧಾರಾವಾಹಿಯನ್ನ ಬಿಟ್ವಿ ಅಂತಂದ್ರೆ ಆ ಮಗುವಿಗೆ ಆ ಭಗವದ್ಗೀತೆ ಹೇಳ್ಕೊಟ್ವಿ ಅಂದ್ರೆ ನಿಜವಾಗ್ಲೂ ಮಕ್ಕಳು ಕಲಿತಾರೆ. ಯಾವುದೇ ಸಂಸ್ಕೃತಿಯ ಉಳುವು ತಾಯಿಯಂದಿರಿಂದಲೇ ಸಾಧ್ಯ. ಯಾಕಂದ್ರೆ ಇಷ್ಟು ಖುಷಿ ಆಯ್ತು, ಇಷ್ಟೊಂದು ತಾಯಿಯಂದಿರು ಸೇರಿದಿರಿ. ಇದಕ್ಕೆ ಬೆನ್ನೆಲುಬಾಗಿ ಎಲ್ಲ ಅಣ್ಣತಮ್ಮಂದಿರು ಇದ್ದಾರೆ. ಆದ್ರೂ ತಾಯಿ ಮನಸ್ಸು ಮಾಡಿದ್ರೆ ಸಂಸ್ಕೃತಿಯನ್ನ ಉಳಿಸಬಹುದು, ದೇಶವನ್ನ ಸುಭದ್ರವಾಗಿ ಇಡಬಹುದು. ಹಾಗೆ ಈ ಅಭಿಯಾನದ ಒಂದು ರೂಪುರೇಷೆ ಹೇಗಿದೆ ಅಂತಂದ್ರೆ, ಈ ಸಲ 9ನೇ ಅಧ್ಯಾಯದ ಮೇಲೆ ಸ್ಪರ್ಧೆ ಇರ್ತದೆ. ಪ್ರತಿ ವರ್ಷನೂ ಒಂದೊಂದು ಅಧ್ಯಾಯದ ಮೇಲೆ ಸ್ಪರ್ಧೆ ಇರ್ತದೆ. 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಟ್ಟಕ್ಕೆ ಒಂದು ಸ್ಪರ್ಧೆ, ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧೆ, PUC ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧೆ. 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಹೇಳುವಂತಹ ಅಧ್ಯಾಯದ ಮೇಲೆ ಈ ವರ್ಷದ ಸ್ಪರ್ಧೆ ಇದೆ. ಮಕ್ಕಳು ಕಂಠಪಾಠವನ್ನ ಮಾಡಬೇಕು. ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಸ್ಪರ್ಧೆಗಳು ನಡೀತದೆ. ರಾಜ್ಯ ಮಟ್ಟದ ಸಮಾರೋಪ ಕಾರ್ಯಕ್ರಮ ಇದೇ ಡಿಸೆಂಬರ್ 14ನೇ ತಾರೀಕು ಈ ವಿಜಯಪುರ ಜಿಲ್ಲೆಯಲ್ಲಿಯೇ ನಡೀತಾ ಇದೆ. ವರ್ಷನೂ ಬೇರೆ ಬೇರೆ ಜಿಲ್ಲೆಯಲ್ಲಿತ್ತು, ಈ ವರ್ಷ ವಿಜಯಪುರ ಜಿಲ್ಲೆಯಲ್ಲಿಯೇ ನಡೀತಾ ಇದೆ. ಸಾಯಿ ಗಾರ್ಡನ್ ಪೆಟ್ರೋಲ್ ಬಂಕ್ ಹತ್ರ ಜಾಗವೂ ಸಹಿತ ನಿಕ್ಕಿಯಾಗಿದೆ. ಹಾಗೆಯೇ ಇಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಮತ್ತು ಕ್ವಿಜ್ ಸ್ಪರ್ಧೆ. ಆ ಸ್ಪರ್ಧೆಯ ವಿವರಗಳನ್ನ ನಾನು ಚಾರ್ಟ್ ಅನ್ನ ಸರ್ ಅವರಿಗೆ ತಿಳಿಸಿರ್ತೀನಿ. ಅಲ್ಲಿ ಮಕ್ಕಳು ಯಾವುದು ವಿಷಯ ಅಂತಿದೆ ಅಂದ್ರೆ ಭಗವದ್ಗೀತೆಯಿಂದ ಸಾಮಾಜಿಕ ಸಾಮರಸ್ಯ ಹೇಳುವಂತ ವಿಷಯ 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಶ್ರೀ ಭಗವದ್ಗೀತೆಯಿಂದ ದೇಶದ ಸಮಗ್ರತೆ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಹೇಳುವಂತಹ ವಿಷಯ. ಹಾಗೆಯೇ PUC ವಿದ್ಯಾರ್ಥಿಗಳಿಗೆ ಶ್ರೀ ಭಗವದ್ಗೀತೆಯಿಂದ ವಿಶ್ವ ಭ್ರಾತೃತ್ವ ಹೇಳುವಂತಹ ವಿಷಯದ ಮೇಲೆ ಸ್ಪರ್ಧೆಗಳು ಇದಾವೆ. ಇದು ಸಹಿತ 3 ಮಟ್ಟದಲ್ಲಿ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ನಡೀತದೆ. ಈ ಸ್ಪರ್ಧೆ ಡಿಸೆಂಬರ್ 13ನೇ ತಾರೀಕು ರುಕ್ಮಾಂಗದ ಸ್ಕೂಲಲ್ಲಿ ನಡೀತದೆ. ತಾವೆಲ್ಲ ಮಕ್ಕಳಿದ್ದೀರಿ, ನೀವೆಲ್ಲರೂ ಸಹಿತವಾಗಿ ಭಾಷಣ ಸ್ಪರ್ಧೆಗಿರ್ಲಿ, ಕ್ವಿಜ್ ಇರ್ಲಿ, ಇಲ್ಲ ಕಂಠಪಾಠ ಸ್ಪರ್ಧೆ ಇದರದ್ದೇ 9ನೇ ಅಧ್ಯಾಯದ ಸ್ಪರ್ಧೆಗೆ ಎಲ್ಲರೂ ಸಿದ್ಧರಾಗ್ರಿ. ನಾನು ಇಲ್ಲೇ ಪಕ್ಕದ ಬಡಾವಣೆಯನ್ನು ಇಲ್ಲಿಗೆ ಬಂದಿರ್ತೀನಿ. ನಾನು ಈ ಮಕ್ಕಳಿಗೆ ಯಾರು ಆಸಕ್ತಿ ಇದೀರೋ ಬಂದು ಹೇಳ್ಕೊಡ್ತೀನಿ ಇದನ್ನ. ಹಾಗೆ ಒಂದು ಸಪ್ತಾಹ ಕಾರ್ಯಕ್ರಮನ ಎಲ್ಲ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಓಣಿಯಲ್ಲೂ ನಾವು ಸಹಿತ ಹೇಳಿ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದೀವಿ. ಸಪ್ತಾಹ ಅಂದ್ರೆ 9ನೇ ಅಧ್ಯಾಯವನ್ನ 7 ದಿವಸ ಸತತವಾಗಿ ಹೇಳೋದು ಒಂದು ಗೀತಾ ಕೇಂದ್ರ ಅಂತ ಹೇಳ್ತಿದೆ. ಮೇಡಮ್ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಇದ್ದಾಗ ಬರ್ರಿ ಅಂತ ಹೇಳಿ. ಖಂಡಿತವಾಗಿಯೂ ನಾ ಬರ್ತೀನಿ. ಎಲ್ಲರೂ ಅದರಲ್ಲಿ ತಾಯಂದ್ರೇ ಆಗ್ಬೇಕು ಅಂತಿಲ್ಲ, ಎಲ್ಲ ತಾಯಂದ್ರು, ಸಹೋದರರು, ಮಕ್ಕಳು ಎಲ್ಲರೂ ಸಹಿತ ಬನ್ನಿ, ಗೀತಾ ಸಪ್ತಾಹವನ್ನ ಮಾಡೋಣ. ಕೃಷ್ಣ ಪರಮಾತ್ಮನ ಒಂದು ಸಣ್ಣ ಸೇವೆಯಲ್ಲಿ ನಾವು ಒಂದು ಸಣ್ಣ ಕಣದಷ್ಟಾದ್ರೂ ಭಾಗವಹಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.
ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸುದ್ದಿವಾಹಿನಿಯ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಕಳೆದ 3 ದಿವಸದಿಂದ ಒಂದು ವಿಜೃಂಭಣೆಯಿಂದ ಶ್ರೀ ಬನ್ನಿ ಲಕ್ಷ್ಮಿ ಆಚರಣೆ ನಡೆಯುತ್ತಿದ್ದು ನಮ್ಮ ಬಡಾವಣೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಳೆದ 4 ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ಬಹಳ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಎಲ್ಲ ಸಹಕಾರದಿಂದ ಈ ಬಡಾವಣೆಯ ಜನರು ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ನಡೆಸಲಿಕ್ಕೆ ವಿಶೇಷವಾಗಿ ಎಲ್ಲ ಹಿರಿಯರು, ಮಹಿಳೆಯರು ಹಾಗೂ ನೌಕರರು, ನಿವೃತ್ತ ನೌಕರರು ಹಾಗೂ ಡಾಕ್ಟರ್ಸು, ಇಂಜಿನಿಯರ್ಸು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ 9 ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ತನು ಮನ ಧನದಿಂದ ಎಲ್ಲ ಕಾರ್ಯಕ್ರಮಗಳಿಗೆ ವಿದ್ಯುಕ್ತವಾಗಿ ಭಾಗವಹಿಸ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಸುಭಾಷ್ ಕುಲಕರ್ಣಿ. ನವರಾತ್ರಿ ಅಂತಂದ್ರೆ 9 ರಾತ್ರಿ 10 ಹಗಲು ನವರಾತ್ರಿ ಅಂತ ಹೇಳಿ ಪ್ರತಿ ವರ್ಷ ಈ ನವದುರ್ಗಿಯರ ಒಂದು ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ನಾಡಿನಾದ್ಯಂತ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಬಹಳ ಸಂತೋಷ ಮಾಡ್ತಕ್ಕಂಥದ್ದು. ಅದರಲ್ಲೂ ಬಿಜಾಪುರದ ಈ ಗುರುಬಸವ ಸಮಿತಿಯವರು ಈ ಒಂದು ಸಾಯಿ ಪಾರ್ಕಿನಲ್ಲಿ ಏರ್ಪಡಿಸ್ತಕ್ಕಂಥ ಈ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಈ 4-5 ಬಡಾವಣೆಯ ಎಲ್ಲ
ಹಿರಿಯ ನಾಗರಿಕರು, ಯುವಕರು, ಮಹಿಳೆಯರು, ಸಹೋದರ ಸಹೋದರಿಯರು ಎಲ್ಲರೂ ಒಟ್ಟಿಗೆ ಸೇರಿ ಭಾಳಷ್ಟು ಈ ಸಾಂಸ್ಕೃತಿಕ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ನವದುರ್ಗಿಯರ ಕುರಿತಾಗಿರ್ತಕ್ಕಂಥ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಆ ನವದುರ್ಗಿಯರ ಒಂದು ಕೃಪಾ ದೃಷ್ಟಿ ನಮ್ಮೆಲ್ಲರ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಅಂತ ಹೇಳಿ ಎಲ್ಲರೂ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದು. ಬಹಳ ಸಂತೋಷದಿಂದ, ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಪ್ರೊಫೆಸರ್ BG ಬಿದಿರಿ ಅಂತ ಹೇಳಿ ನಿವೃತ್ತ ಪ್ರಾಚಾರ್ಯರು. ಸಾಯಿ ಪಾರ್ಕ್ನಲ್ಲಿ ಇಂದು ಬನ್ನಿ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ರಂಗೋಲಿ ಸ್ಪರ್ಧೆಗೆ ಸುಮಾರು 8 ರಿಂದ 10 ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ಎಲ್ಲರೂ ಅತ್ಯುತ್ತಮವಾಗಿ ತಮ್ಮ ರಂಗೋಲಿಯನ್ನು ವ್ಯಕ್ತಪಡಿಸಿದ್ದು, ಇದರಲ್ಲಿ ಯಶೋಧ ಬಗ್ಲಿ ಅನ್ನುವಂಥ ವಿದ್ಯಾರ್ಥಿ 1ನೇ ಸ್ಥಾನವನ್ನು, ನಿವೇದಿತಾ ಅಡವಿ ಅನ್ನುವಂಥ ವಿದ್ಯಾರ್ಥಿ 2ನೇ ಸ್ಥಾನವನ್ನು ಹಾಗೂ ಆರಾಧ್ಯ ಖನಿಮನಿ ಅನ್ನುವಂಥ ವಿದ್ಯಾರ್ಥಿನಿ 3ನೇ ಸ್ಥಾನವನ್ನು ಗಳಿಸಿರುತ್ತಾಳೆ. ಈ ವಿದ್ಯಾರ್ಥಿನಿಯರಿಗೆ ನಮ್ಮ ಬಡಾವಣೆಯ ಎಲ್ಲ ಗುರು ಹಿರಿಯರ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಭಾರತಿ ಔಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.